ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಒಂದು ಹೆಲ್ದಿಯಾಗಿರುವಂಥ ಮಿಲ್ಕ್ ಶೇಕ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಎಲ್ಲರಿಗೂ ಒಳ್ಳೆಯದೇ, ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ತುಂಬ ಹೆಲ್ತ್ಗೆ ಒಳ್ಳೆಯದು. ಸೊ ಬನ್ನಿ, ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ 3 ಖರ್ಜೂರನ ಹಾಕೋತಾ ಇದ್ದೀನಿ. ಅದರದ್ದು ಬೀಜನ ತೆಗೆದುಬಿಟ್ಟು ನಾನು ಒಂದು ಚಿಕ್ಕ ಬೌಲ್ಗೆ ಅವನ್ನ ಹಾಕ್ಕೊಂಡಿದ್ದೀನಿ. ಈಗ ನಾವು ಅದಕ್ಕೆ ಒಂದು 4 ಬಾದಾಮಿಯನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು 4 ಗೋಡಂಬಿಯನ್ನು ನಾನು ಅದಕ್ಕೆ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಪಿಸ್ತಾ ಇದ್ರೂ ನೀವು ಉಪಯೋಗಿಸ್ಕೋಬೋದು. ಹಾಗೆ ಒಂದು 1/4 ಕಪ್ನಷ್ಟು ಅದಕ್ಕೆ ಹಾಲನ್ನ ಹಾಕೋತಾ ಇದ್ದೀನಿ. ಈಗ ಅದನ್ನು ಮುಚ್ಚಿಬಿಟ್ಟು ಒಂದು 15 ನಿಮಿಷ ಅದನ್ನು ನೆನೆಯೋಕೆ ಬಿಡೋಣ. ನೋಡಿ, ಒಂದು 15 ನಿಮಿಷ ಆಯಿತು ನೆನೆಯೋಕೆ ಬಿಟ್ಬಿಟ್ಟು ಒಂದು ಸತಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಸೊ ನಾನಿಲ್ಲಿ ಚೆನ್ನಾಗಿ ಒಂದು ಸತಿ ಅದನ್ನು ಕಲಿಸ್ಕೋತಾ ಇದ್ದೀನಿ. ಈಗ ನಾವೇನು ಮಾಡಬೇಕು, ಇದನ್ನು ರುಬ್ಕೊಂಬರಬೇಕು. ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ ಬರೀ ಡ್ರೈ ಫ್ರೂಟ್ಸ್ ಅಷ್ಟೇ ಹಾಕೋತಾ ಇದ್ದೀನಿ. ಅಂದರೆ ಖರ್ಜೂರ, ಗೋಡಂಬಿ, ಬಾದಾಮಿ. ಹಾಲನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾನು ಹಾಲನ್ನ ಯಾವಾಗ ಹಾಕ್ಕೋಬೇಕು ಅಂತ ನಿಮಗೆ ಹೇಳ್ತೀನಿ. ಸೊ ನೋಡಿ, ನಾನು ಈಗೆಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಹಾಲನ್ನ ನೀವು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಸೊ ಈಗ ಇದನ್ನು ಒಂದು ಸತಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಈಗ ನಾನು ಗ್ರೈಂಡ್ ಮಾಡ್ಕೊಂಬಂದಿನಿ. ಈಗ ಈ ರೀತಿಯಾಗಿ ಅದು ಆಗಿದೆ. ಈಗೇನು ಮಾಡೋಣ, ನಾವು ಇದಕ್ಕೆ ಬಾಳೆಹಣ್ಣು, ನಾನಿಲ್ಲಿ 2 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನಾನು ಪಚ್ಚ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಇದಕ್ಕೆ ನೀವು ಪಚ್ಚ ಬಾಳೆಹಣ್ಣನ್ನು ಉಪಯೋಗಿಸಿದರೆ ತುಂಬ ಒಳ್ಳೆಯದು. ಈ ಏಲಕ್ಕಿ ಬಾಳೆಹಣ್ಣು ಉಪಯೋಗ್ಸೋಕೆ ಹೋಗಬೇಡಿ, ಪಚ್ಚ ಬಾಳೆಹಣ್ಣನ್ನೇ ಉಪಯೋಗಿಸಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳಿಗಂತೂ ತುಂಬ ಹೆಲ್ಪ್ ಮಾಡುತ್ತೆ. ಅವ್ರಿಗೆ ಹೆಲ್ದಿಯಾಗೂ ಕೂಡ ಇರುತ್ತೆ ಇದು. ಸೊ ಈಗ ನಾವೇನು ಮಾಡೋಣ, ಇದಕ್ಕೆ ಸ್ವಲ್ಪ ಅದರಲ್ಲಿರುವಂಥ ಸ್ವಲ್ಪ ಹಾಲನ್ನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ 4 ಚಮಚದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂತಂದರೆ ನೀವು ಇದಕ್ಕೆ ಒಂದು 2 ಸ್ಪೂನಷ್ಟು ಜೇನುತುಪ್ಪನೂ ಹಾಕೋಬೋದು. ಇಲ್ಲ ಅಂದರೆ ನೀವು ಯಾರಾದ್ರೂ ಸಕ್ಕರೆನೂ ಬೇಡ ಏನೂ ಬೇಡ ಅಂದರೆ ಹಾಗೇನೂ ಮಾಡ್ಕೋಬೋದು. ಯಾಕಂದರೆ ಖರ್ಜೂರ ಸ್ವೀಟಾಗಿರುತ್ತೆ. ಸೊ ಇದಕ್ಕೆ ಒಂದು 5 ಐಸ್ ಕ್ಯೂಬ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ವೆನಿಲಾ ಎಸೆನ್ಸ್ನ ಹಾಕೋತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಬೇಡ ಅಂದರೆ ನೀವು ಏಲಕ್ಕಿ ಪುಡಿನೂ ಹಾಕೋಬೋದು. ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಗ್ರೈಂಡ್ ಮಾಡಿದ ಮೇಲೆ ಈ ರೀತಿಯಾಗಿರುತ್ತೆ. ಈಗೇನು ಮಾಡಬೇಕು, ಇದು ತುಂಬ ಗಟ್ಟಿ ಇರುತ್ತಲ್ವ. ಈಗ ನಾವೇನು ಮಿಕ್ಸಿರ್ತೀವಲ್ವ ಹಾಲನ್ನ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದನ್ನು ಬಿಟ್ಬಿಟ್ಟು ಎಕ್ಸ್ಟ್ರಾ ಅರ್ಧ ಕಪ್ಪು ಹಾಲನ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಡ್ರೈ ಫ್ರೂಟ್ ನೆನೆಸಿರೋದು ಹಾಗೆ ಎಕ್ಸ್ಟ್ರಾ ಅರ್ಧ ಕಪ್ ಹಾಲು ಎರಡನ್ನೂ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಮತ್ತೆ ಒಂದು ಸತಿ ನಾವು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಗ್ರೈಂಡ್ ಮಾಡಿದ್ಮೇಲೆ ಈ ರೀತಿ ಆಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೆಲ್ದಿಯಾಗಿರುವಂಥ ಖರ್ಜೂರ ಬಾಳೆಹಣ್ಣಿನ ಮಿಲ್ಕ್ ಶೇಕ್ನ ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಡಿ. ತುಂಬ ಅವ್ರಿಗೆ ಹೆಲ್ತಿಗೆ ಒಳ್ಳೆಯದು. ಹಾಗೆ ಇದನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ಇದನ್ನು ಕುಡಿಬೋದು. ಸೊ ನೋಡಿದ್ರಲ್ಲ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತು ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.